Yes, hello everyone. I am Pooja. Welcome to Commerce Mind YouTube ಚಾನೆಲ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕಾಮರ್ಸ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ಕೊಟ್ಟಿದ್ದೆ. ಅಂಡ್ ಟುಡೇ ಕ್ಲಾಸ್ ಅಲ್ಲಿ ಕೆಸೆಟ್ 2000 ಯಾಕಂದ್ರೆ ನಿಮಗೆ ಕೆಸೆಟ್ ಎಕ್ಸಾಮ್ ತುಂಬಾ ಹತ್ರ ಇದೆ. ಸೊ ಹಾಗಾಗಿ ಕೆಸೆಟ್ 2017 ಕಾಮರ್ಸ್ ಪೇಪರ್ ಅನ್ನ ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ ವಿತ್ ಎಲ್ಲ ಆಪ್ಷನ್ಸ್ ಅನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಅದು ತುಂಬಾ ಬೆನಿಫಿಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಕ್ವಶನ್ ಸೇಮ್ ಬರ್ಲಿಲ್ಲ ಅಂತಂದ್ರು ಕಾನ್ಸೆಪ್ಟ್ ಅದೇ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ ಬೇರೆ ತರ ಕೇಳಿರ್ತಾರೆ. ಓಕೆ, ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವುದೇ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತಗೊಂಡು ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಅಂತ ತಗೊಂಡು ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂತಕ್ಕಂಥದ್ದು ಒಂದು ಕ್ರೂಷಿಯಲ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. 2017 ಸೊ ಎಷ್ಟು ಕಾಮರ್ಸ್ ಕೇಸಸ್ ಸಿಲೆಬಸ್ ಇದೆಯೋ ಅಷ್ಟನ್ನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಎಸ್, ಶುರು ಮಾಡೋಣ ಕ್ಲಾಸ್. ಸೊ ಎಸ್ ನೋಡಿ, ಫಸ್ಟ್ ಕ್ವೆಶನ್ ನಿಮಗೆ 2017 ಅಲ್ಲಿ ಕಾಮರ್ಸ್ ಅಲ್ಲಿ ಬಂದಿರುವಂತದ್ದು. ಸೊ ಒನ್ ಆಫ್ ದ ಪ್ರಾಬ್ಲಮ್ ಫೇಸ್ಡ್ ವೈಲ್ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮ್ ಇನ್ ಇಂಡಿಯಾ, ಅಂದ್ರೆ ರಾಷ್ಟ್ರೀಯ ಆದಾಯವನ್ನ ಕ್ಯಾಲ್ಕುಲೇಷನ್ ಮಾಡುವಂತ ಸಂದರ್ಭದಲ್ಲಿ ಭಾರತದಲ್ಲಿ ಯಾವ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗುತ್ತೆ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ನ್ಯಾಷನಲ್ ಇನ್ಕಮ್ ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಸೊ ಆಪ್ಷನ್ ಎ ಅನ್ಎಂಪ್ಲಾಯ್ಮೆಂಟ್, ಬಿ ಅಂಡರ್ ಎಂಪ್ಲಾಯ್ಮೆಂಟ್, ಸಿ disengaged employment and D ನಾನ್ ಮಾನಿಟೈಸ್ಡ್ ಕನ್ಸಂಪ್ಷನ್ಸ್. ಸೊ ಆನ್ಸರ್ ಬಂದು ನೋಡಿ, ನಾನೇ ಹೈಲೈಟ್ ಮಾಡಿದ್ದೀನಿ, ಬೇರೆ ಕಲರ್ ಅಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ನಾನ್ ಮಾನಿಟೈಸ್ಡ್ ಕನ್ಸಂಪ್ಷನ್ಸ್, ಬಿಕಾಸ್ ಈ 3 ರಿಮೈನಿಂಗ್ ಆಪ್ಷನ್ಸ್ ಏನಿದೆ ಕಂಪ್ಲೀಟ್ ಆಗಿ ಅನ್ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಿರುವಂತ ವಿಷಯ, ಹೌದಲ್ವಾ? ಸೊ ನಾನ್ ಮಾನಿಟೈಸ್ಡ್ ಕನ್ಸಂಪ್ಷನ್ಸ್ ಅಂದ್ರೆ ಕನ್ಸಂಪ್ಷನ್ಸ್ ಮಾಡಿರುವಂತದನ್ನ ನಾನ್ ಮಾನಿಟೈಸ್ ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ. ಸೊ ಅದನ್ನ ಏನಂತ ಕರೀತಾರೆ? ನಾನ್ ಮಾನಿಟೈಸ್ಡ್ ಕನ್ಸಂಪ್ಷನ್ಸ್ ಅಂತ ಕರೀತಾರೆ. ಸೊ ನೋಡಿ, unemployment, underemployment, distinguished employment or problems of employment in India, not directly problems in calculating ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯವನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಆಗ್ತಾ ಇಲ್ಲ. ಸೊ ಅದೆಲ್ಲ ಒಂದು ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಏನೇ, ಈ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಲಿ, ಅಂಡರ್ ಎಂಪ್ಲಾಯ್ಮೆಂಟ್ ಆಗಿರ್ಲಿ, ಡಿಸ್ಇಂಗೇಜ್ಡ್ ಎಂಪ್ಲಾಯ್ಮೆಂಟ್ ಆಗಿರ್ಲಿ, ಸೊ ಇದೆಲ್ಲ ಏನಾಗಿದೆ ಒಂದು ಎಂಪ್ಲಾಯ್ಮೆಂಟ್ಸ್ ಪ್ರಾಬ್ಲಮ್ಸ್. ಸೊ ಅನ್ಎಂಪ್ಲಾಯ್ಮೆಂಟ್ ಅಂದ್ರೇನು? ಒಂದು ಪ್ರೊಡಕ್ಷನ್ಸ್ ಅನ್ನ ರೆಡ್ಯೂಸ್ ಮಾಡುವಂಥದ್ದು, ಬಟ್ ಡಸ್ ನಾಟ್ ಡೈರೆಕ್ಟ್ಲಿ ಎಫೆಕ್ಟ್ ಮೆಷರ್ಮೆಂಟ್ಸ್. ಓಕೆ, ಉದ್ಯೋಗನೇ ಇಲ್ಲದೆ ಇರುವಂತಹ ಸಿಚುವೇಶನ್ಸ್, ಉತ್ಪಾದನೆ ಇಲ್ಲದೆ ಇರುವಂತಹ ಸಿಚುವೇಶನ್ಸ್, ಸೊ ಅಂತಹದನ್ನ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಸೊ ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೇನು? ಲೇಬರ್ ನಾಟ್ ಫುಲ್ಲಿ ಯುಟಿಲೈಸ್ಡ್. ಓಕೆ, ಸೊ ಅದು ಪ್ರೊಡಕ್ಟಿವಿಟಿ ಮೇಲೆ ಎಫೆಕ್ಟ್ ಆಗುತ್ತೆ, ಬಟ್ ಕ್ಯಾಲ್ಕುಲೇಷನ್ಸ್ ಮೇಲೆ ಎಫೆಕ್ಟ್ ಆಗಲ್ಲ. ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಷನ್ಸ್ಗೆ ಎಫೆಕ್ಟ್ ಆಗಲ್ಲ ಅದು, ಬಟ್ ಅದು ಪ್ರೊಡಕ್ಟಿವಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೇನು? ಲೇಬರ್ ನ ಫುಲ್ಲಿ ಯುಟಿಲೈಸ್ ಮಾಡ್ಕೊಂಡಿರದೆ ಇರುವಂತ ಸಿಚುವೇಶನ್ಸ್. ಡಿಸ್ಟಿಂಗ್ವಿಶ್ಡ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಏನಂತ ಹೇಳ್ಬೋದು? ಸೊ ಮೋರ್ ವರ್ಕರ್ಸ್ ದ್ಯಾನ್ ನೀಡೆಡ್. ಓಕೆ, ಅವಶ್ಯಕತೆಗಿಂತ ಜಾಸ್ತಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಎಫಿಷಿಯನ್ಸಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಓಕೆ, ಸೊ ಈ ಮೂರು ಕೂಡ ಆ ಒಂದು ಕ್ವಶನ್ಸ್ಗೆ ಸೂಟ್ ಆಗ್ತಾ ಇಲ್ಲ. ಸೊ ಕರೆಕ್ಟ್ ಆಪ್ಷನ್ಸ್ ಯಾವುದು ಅಂದ್ರೆ ನಾನ್ ಮಾನಿಟೈಸ್ಡ್ ಕನ್ಸಂಪ್ಷನ್ಸ್, ಅಂದ್ರೆ ಗೂಡ್ಸ್ ಪ್ರೊಡ್ಯೂಸ್ ಫಾರ್ ಸೆಲ್ಫ್ ಯೂಸ್. ಓಕೆ, ಈ ಒಂದು ನಾನ್ ಮಾನಿಟೈಸ್ ಕನ್ಸಂಪ್ಷನ್ಸ್ ಅಂದ್ರೆ ಅದು ಒಂದು ರಿಯಲ್ ಪ್ರಾಬ್ಲಮ್ ಫಾರ್ ನ್ಯಾಷನಲ್ ಇನ್ಕಮ್. ಸೊ ನೋಡಿ, ಇಲ್ಲೇ ಹಾಕಿದ್ದೀನಿ, ನಾನ್ ಮಾನಿಟೈಸ್ಡ್ ಕನ್ಸಂಪ್ಷನ್ ಲೈಕ್ ಫಾರ್ಮ್ ಪ್ರೊಡ್ಯೂಸ್ ಕೆಪ್ಟ್ ಫಾರ್ ಸೆಲ್ಫ್ ಕನ್ಸಂಪ್ಷನ್ಸ್ ಇನ್ ವಿಲೇಜ್. ಸೊ ಅವರ ಸ್ವಂತ ಅನುಭವಕ್ಕೋಸ್ಕರ, ಅವ್ರ ಕನ್ಸಂಪ್ಷನ್ಸ್ಗೋಸ್ಕರ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರ್ತಾರೆ, ಪ್ರೊಡ್ಯೂಸ್ ಮಾಡ್ಕೊಂಡಿರ್ತಾರೆ ವಿನಃ ಅದನ್ನ ಮಾನಿಟೈಸ್ ಮಾಡಲ್ಲ ಅವರು. ಕೆನಾಟ್ ಬಿ ಮೆಷರ್ಡ್ ಈಸಿಲಿ ಇನ್ ಮಾನಿಟರಿ ಟರ್ಮ್ಸ್ and this create real difficulty in calculating national income. So for ಒಂದು ಎಕ್ಸಾಂಪಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. A farmer grow 100 kgs of rice, okay, but consume 60 kg at home. ಅವರ ಸೆಲ್ಫ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಸೊ ಸೆಲ್ಫ್ ಕನ್ಸಂಪ್ಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ 100 kgs ರೈಸ್ ನ ಅವರು ಗ್ರೋ ಮಾಡಿದ್ರು ಫಾರ್ಮರ್ಸ್, 60 kgs ನ ಅವ್ರು ಸೆಲ್ಫ್ ಕನ್ಸಂಪ್ಷನ್ಸ್ಗೆ ಯೂಸ್ ಮಾಡಿದ್ದಾರೆ ವಿತೌಟ್ ಸೆಲ್ಲಿಂಗ್, ಅದನ್ನ ಮಾರಾಟ ಮಾಡಿಲ್ಲ. ಸೊ ಸಿನ್ಸ್ ಇಟ್
not traded in market, it is odd to assign a monetary value, yet it is part of national income. ಸೊ ಅದು ನ್ಯಾಷನಲ್ ಇನ್ಕಮ್ ನ ಪಾರ್ಟ್ ಆಗ್ಬೇಕಿತ್ತು, ಅದನ್ನ ಮಾನಿಟರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಓಕೆ, ಮಾನಿಟರಿ ವ್ಯಾಲ್ಯೂಲಿ ಅದನ್ನ ಅಸೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅವರು ಸೆಲ್ಫ್ ಕನ್ಸಂಪ್ಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ನಾನ್ ಮಾನಿಟೈಸ್ ಕನ್ಸಂಪ್ಷನ್ಸ್ ಅಂತ ಏನ್ ಬರುತ್ತೆ, ಇದು ನ್ಯಾಷನಲ್ ಇನ್ಕಮ್ ಅನ್ನ, ರಾಷ್ಟ್ರೀಯ ಆದಾಯವನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಫಿಕಲ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಒನ್ ಆಫ್ ದ ಬೇಸಿಕ್ ಪ್ರಾಬ್ಲಮ್ಸ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ನ್ಯಾಷನಲ್ ಇನ್ಕಮ್ ಇನ್ ಇಂಡಿಯಾ. ಸೊ ಐ ಹೋಪ್ ಫಸ್ಟ್ನೇ ಕ್ವಶನ್ಸ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನ್ಯಾಷನಲ್ ಇನ್ಕಮ್ ಮೇಲೆ ಅದಾದ್ರೂ ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಎಸ್. ಸೆಕೆಂಡ್ನೇ ಕ್ವಶನ್ಸ್ ನೋಡಿ, which one among the following formulate the fiscal policy in India? ಸೊ ಕೆಳಗೆ ಕೊಟ್ಟಿರುವಂತದ್ರಲ್ಲಿ ಯಾವುದು ಫಿಸ್ಕಲ್ ಪಾಲಿಸಿನ ಫಾರ್ಮ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಫೈನಾನ್ಸ್ ಕಮಿಷನ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಆಪ್ಷನ್ ಡಿ ಪ್ಲಾನಿಂಗ್ ಕಮಿಷನ್ಸ್. ಸೊ ಯಾವುದು? ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗವರ್ನಮೆಂಟ್ ಆಫ್ ಇಂಡಿಯಾ ಇಸ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮುಲೇಟಿಂಗ್ ಫಿಸ್ಕಲ್ ಪಾಲಿಸಿ. ಸೊ ಫಿಸ್ಕಲ್ ಪಾಲಿಸಿ ಅಂದ್ರೆ ಏನು ಹಂಗಾದ್ರೆ? So it's completely related to decisions like taxations, government expenditures, borrowings and budgeting. Okay, complete agi on taxations, government expenditures, borrowings ಮತ್ತೆ budgeting ಗೆ ಡಿಸಿಷನ್ ತಗೊಳ್ಳೋದಕ್ಕೆ ರಿಲೇಟೆಡ್ ಆಗಿರುತ್ತೆ ಫಿಸ್ಕಲ್ ಪಾಲಿಸಿ ಅಂತಕ್ಕಂಥದ್ದು. For example, every year the finance minister present the union budget in parliament, that is fiscal policy action. Okay, so example ನೋಡಿ, ಪ್ರತಿ ವರ್ಷ ಫಿನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ ಮಾಡ್ತಾರೆ ಯೂನಿಯನ್ ಬಜೆಟ್ ಅನ್ನ, ಸೊ ಪಾರ್ಲಿಮೆಂಟ್ ಅಲ್ಲಿ. ಸೊ ಇದನ್ನೇ ಫಿಸ್ಕಲ್ ಪಾಲಿಸಿ ಅಂತ ಕರೆಯುವಂಥದ್ದು. ಓಕೆ, ಸೊ ಫಿಸ್ಕಲ್ ಪಾಲಿಸಿನ ಯಾರು ಫಾರ್ಮುಲೇಟ್ ಮಾಡ್ತಾರೆ? ಮಿನಿಸ್ಟರ್ ಆಫ್ ಫಿನಾನ್ಸ್. ಅದಕ್ಕೆ ಅದನ್ನ ಫಿನಾನ್ಸ್ ಮಿನಿಸ್ಟರ್ ಯೂನಿಯನ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡುವಂಥದ್ದು. ಸೊ ಹಾಗಾದ್ರೆ ಫಿನಾನ್ಸ್ ಕಮಿಷನ್ ಏನ್ ಮಾಡುತ್ತೆ? ಎಸ್, ದ ಫಿನಾನ್ಸ್ ಕಮಿಷನ್ ಇಸ್ ಆಲ್ಸೋ ಕಾನ್ಸ್ಟಿಟ್ಯೂಷನಲ್ ಬಾಡಿ. Constitutional body, Article 280, right? So Finance Commission only recommends how money is shared between center, state, not a fiscal policy. ಇದು fiscal policy ಗೆ ಸಂಬಂಧಪಟ್ಟಿರೋದಲ್ಲ. ಸೊ ಫಿನಾನ್ಸ್ ಕಮಿಷನ್ ಅಂತಂದ್ರೆ ಅದು ಓನ್ಲಿ ರೆಕಮೆಂಡ್ ಮಾಡುತ್ತೆ ಯಾವ ತರ ಶೇರ್ಸ್ ನ ಸೆಂಟ್ರಲ್ ಮತ್ತೆ ಸ್ಟೇಟ್ ಹಂಚಿಕೆ ಮಾಡ್ಕೋಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅನ್ನೋದನ್ನ ಮಾತ್ರ ರೆಕಮೆಂಡೇಶನ್ಸ್ ಅನ್ನ ಮಾಡುತ್ತೆ. ಸೊ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಸಂವಿಧಾನದಲ್ಲಿ ಇರುವಂತಹ ಒಂದು 280 ಆರ್ಟಿಕಲ್ ಅಲ್ಲಿ ಬರುವಂತಹ ಒಂದು ಕಮಿಷನ್ಸ್, ಫಿನಾನ್ಸ್ ಕಮಿಷನ್ಸ್. ಸೊ ಇದು ಕೇವಲ ರೆಕಮೆಂಡೇಶನ್ಸ್ ಅನ್ನ ಮಾತ್ರ ಮಾಡುತ್ತೆ, ಸೆಂಟ್ರಲ್ ಮತ್ತೆ ಸ್ಟೇಟ್ ಗೆ ಯಾವ ತರ ರಿಸೋರ್ಸ್, ಫಿನಾನ್ಷಿಯಲ್ ರಿಸೋರ್ಸ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಂತ. ಸೊ ಯಾವ್ದು ಲೈಕ್ ಟ್ಯಾಕ್ಸ್, ಈಗ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿದ್ರೆ ಸೆಂಟರ್ ಅಲ್ಲಿ ಮತ್ತೆ ಸ್ಟೇಟ್ ಅಲ್ಲಿ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗ್ಬೇಕು, ಓಕೆ, ಯಾವ ಪರ್ಸೆಂಟೇಜ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಇಂತಹ ಒಂದು ವಿಷಯಗಳನ್ನ ರೆಕಮೆಂಡ್ ಮಾಡುತ್ತೆ. ಇದು ಯಾವುದೇ ಫಿಸ್ಕಲ್ ಪಾಲಿಸಿನ ಮಾಡೋದಿಲ್ಲ. ಇಟ್ಸ್ ಓನ್ಲಿ ರೆಕಮೆಂಡೇಶನ್ ಆನ್ ರೆವಿನ್ಯೂ ಶೇರಿಂಗ್. ಓಕೆ, ಆನ್ ರೆವಿನ್ಯೂ sharing. Okay, only recommendation on revenue sharing is the constitutional body under the Article 280. Okay, yes. Next ಬಂದು RBI ಆಪ್ಷನ್ ಅಲ್ಲಿ ಇರುವಂತದ್ದು. ಸೊ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ ಇನ್ನ ಎಕ್ಸ್ಟ್ರಾ ನಾಲೆಜ್ ಸಿಕ್ಕಂಗೆ ಆಗುತ್ತೆ ಅನ್ನೋದಷ್ಟೇ ಉದ್ದೇಶ. ಸೊ RBI ಅಂತ ಬಂದಾಗ ನಿಮಗೆ ಗೊತ್ತು, ದಿಸ್ ಇಸ್ ಅ ಸೆಂಟ್ರಲ್ ಬ್ಯಾಂಕ್. ಸೊ RBI is the India's central bank. ಹೌದಲ್ವಾ? ಸೊ ಅಂಡ್ ಬ್ಯಾಂಕರ್ಸ್ ಬ್ಯಾಂಕ್ ಇಸ್ ಅ ಫಾರ್ಮುಲೇಟ್ ಮಾನಿಟರಿ ಪಾಲಿಸಿ. ನೋಡಿ ಇಲ್ಲೇ ಹಾಕಿದ್ದೀನಿ. ಸೊ ಮೇಕಪ್ ಮಾನಿಟರಿ ಪಾಲಿಸಿ, ಮನಿ ಸಪ್ಲೈ ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಇದು ಫಿಸ್ಕಲ್ ಪಾಲಿಸಿಗೆ ಸಂಬಂಧಪಟ್ಟಿರೋದಲ್ಲ. ಸೊ RBI ಮಾನಿಟರಿ ಪಾಲಿಸಿನ ಫಾರ್ಮುಲೇಟ್ ಮಾಡುತ್ತೆ. ಓಕೆ, ಅಂಡ್ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ RBI ಯಾವ ತರ ಆಕ್ಟ್ ಮಾಡುತ್ತೆ ಅಂತಂದ್ರೆ, RBI changes repo rate, changes the repo rate. ರೆಪೋ ರೇಟ್ ಅನ್ನ ಏನಾದ್ರೂ RBI ಚೇಂಜ್ ಮಾಡಿದ್ರೆ ಸೊ ಏನ್ ಮಾಡ್ಬೋದು? ಟು ಕಂಟ್ರೋಲ್ ಇನ್ಫ್ಲೇಷನ್ಸ್.
ಸೊ ಇನ್ಫ್ಲೇಷನ್ ಅಥವಾ ರೆಸಿಷನ್ಸ್ ಅಂತ ಟೈಮ್ನಲ್ಲಿ ಆರ್ ಬಿ ಐ ಮಾನಿಟರಿ ಪಾಲಿಸೀಸ್ ನ ಅಂದ್ರೆ ಈ ತರ ರೆಪೋ ರಿವರ್ಸ್ ರೆಪೋ CRR SLR ಇದನ್ನೆಲ್ಲ ಒಂದು ಮಾನಿಟರಿ ಟೂಲ್ಸ್ ಏನಿರುತ್ತೆ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಆರ್ ಬಿ ಐ ಮಾಡುತ್ತೆ. ಸೊ ಮನಿ ಇನ್ಫ್ಲೋ ಮತ್ತೆ ಔಟ್ಫ್ಲೋ ನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಇನ್ಫ್ಲೇಷನ್ ಮತ್ತೆ ರೆಸಿಷನ್ಸ್ ನ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಮಾನಿಟರಿ ಪಾಲಿಸಿನ ಫಾರ್ಮುಲೇಟ್ ಮಾಡುತ್ತೆ ವಿನಃ ಫಿಸ್ಕಲ್ ಪಾಲಿಸಿಗೆ ಸಂಬಂಧಪಟ್ಟಿದ್ದಲ್ಲ. ಓಕೆ, ಫಿನಾನ್ಸ್ ಕಮಿಷನ್ ಅಂದ ತಕ್ಷಣ ಅದು ಓನ್ಲಿ ರೆವಿನ್ಯೂ ಶೇರಿಂಗ್ ಗೆ ಸಂಬಂಧಪಟ್ಟಿರುವಂತ ಕಮಿಷನ್ಸ್. ಓಕೆ, ಕಾನ್ಸ್ಟಿಟ್ಯೂಷನಲ್ ಬಾಡಿಲೇ ಬರುವಂತದ್ದು ಆರ್ಟಿಕಲ್ 280, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಪ್ಲಾನಿಂಗ್ ಕಮಿಷನ್, ಬಟ್ ಈಗ ಅದು ರಿಪ್ಲೇಸ್ ಆಗಿದೆ ನೀತಿ ಆಯೋಗ ಅಂತ. ಸೊ ಒಂದು 5 years ಪ್ಲಾನ್ ಆಗಿರುತ್ತೆ, ಇದು ಫಿಸ್ಕಲ್ ಪಾಲಿಸಿಗೆ ಸಂಬಂಧಪಟ್ಟಿರೋದಲ್ಲ. ಓಕೆ, ಒಂದು ಲಾಂಗ್ ಟರ್ಮ್ ವಿಷನ್ಸ್ ಗ್ರೋತ್ ಆಗೋದಕ್ಕೆ ಒಂದು ಲಾಂಗ್ ಟರ್ಮ್ ವಿಷನ್ಸ್ ಅನ್ನ ಇಟ್ಕೊಂಡು ಬಂದಿರುವಂತದ್ದು. ಸೊ ಈ ಒಂದು ಪ್ಲಾನಿಂಗ್ ಕಮಿಷನ್ಸ್ ಒಂದು ಎಕ್ಸ್ಪೆಂಡಿಚರ್ಸ್ ಪ್ರಯಾರಿಟೀಸ್ ಮೇಲೆ ಸಜೆಸ್ಟ್ ಮಾಡುತ್ತೆ ವಿನಃ ಆಕ್ಚುಯಲ್ ಮಿನಿಸ್ಟರ್ ಆಫ್ ಫಿನಾನ್ಸ್ ಏನ್ ಗೈಡ್ಲೈನ್ಸ್ ಕೊಡುತ್ತೆ ಸೊ ಅದ್ರ ಪ್ರಕಾರ ಅದು ಡಿಸಿಷನ್ ತಗೊಳ್ತಾ ಹೋಗುತ್ತೆ ವಿನಃ ಸೊ ಯಾವುದೇ ಒಂದು ಫಿಸ್ಕಲ್ ಪಾಲಿಸಿಗೆ ಸಂಬಂಧಪಟ್ಟಿರೋದಲ್ಲ. ಓಕೆ, ಸೊ ಫಿಸ್ಕಲ್ ಪಾಲಿಸಿ ಅಂದ್ರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿರೋದು, ಯಾರು ಫಾರ್ಮುಲೇಟ್ ಮಾಡೋದು ಫಿಸ್ಕಲ್ ಪಾಲಿಸಿನ ಇಂಡಿಯಾದಲ್ಲಿ ಅಂತಂದ್ರೆ ಇಸ್ ಫಾರ್ಮುಲೇಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಓಕೆ, ಸೊ ಫಿನಾನ್ಸ್ ಕಮಿಷನ್ ಇಸ್ concentrate or focus on revenue sharing. RBI is formulate a monetary policy, not a fiscal policy. Planning commissions andre now present is replaced by Niti Aayog. So long term growth plan na ಮಾಡುವಂತದ್ದು ಇದು fiscal policy ಗೆ ಸಂಬಂಧಪಟ್ಟಿರೋದಲ್ಲ. Okay, so yes, next questions go on. Statement question. ಸೊ ಈ ತರ ಕ್ವಶನ್ಸ್ ಗಳು ಇತ್ತೀಚೆಗೆ ಜಾಸ್ತಿ ಆಗಿದೆ. ಎನಿಟಿಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ, ನಿಮ್ಮ ನೆಟ್ಟಲ್ ಆಗಿರ್ಬೋದು ಕೆಸೆಟಲ್ ಆಗಿರ್ಬೋದು. ಸೊ ಸ್ಟೇಟ್ಮೆಂಟ್ ಫಸ್ಟ್ ಏನ್ ಹೇಳ್ತದೆ ನೋಡಿ, ಎಕನಾಮಿಕ್ ಗ್ರೋತ್ ಈಸ್ ನೋ ಹೆಲ್ಪ್ ಇನ್ ಎಫರ್ಟ್ ಟು ಈಸ್ ರಿಲೇಟಿವ್ ಪಾವರ್ಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ಈಸ್ ಇಫ್ ಎ ಕಂಟ್ರೀಸ್ GDP per head rose by 3% per year, it would take about 33 years for its output GDP per head to double ಅಂತ ಹೇಳ್ತಿದ್ದಾರೆ. ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ನೋಡಿ, ಆಪ್ಷನ್ ಈ ತರ ಕೊಡ್ತಾರೆ ನಿಮಗೆ, ಬೋತ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂಡ್ ಬೋತ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂಡ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಲೈಕ್ ದಟ್ ಈ ತರ ಆಪ್ಷನ್ಸ್ ಅನ್ನ ಕೊಡ್ತಾರೆ, ನೀವು ಒಂದನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನೀವು ರಿಲೇಟಿವ್ ಪ್ರಾವರ್ಟಿ ಅಂದ್ರೆ ಏನು? ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಎಕನಾಮಿಕ್ ಗ್ರೋತ್ ಇಸ್ ನೋ ಹೆಲ್ಪ್ ಇನ್ ಈಸಿಂಗ್ ರಿಲೇಟಿವ್ ಪ್ರಾವರ್ಟಿ ಅಂತ ಇದೆ. ಸೊ ಫಸ್ಟ್ ಯು ಶುಡ್ ನೋ ರಿಲೇಟಿವ್ ಪ್ರಾವರ್ಟಿ ಅಂದ್ರೆ ಏನು. ಸೊ ಬೀಯಿಂಗ್ poor compared to others, not just not having enough money. So economic growth increase everyone's income, but if rich get most of it, the gap still bit. So for example ನೋಡಿ, ಬಿಫೋರ್ ಗ್ರೋತ್ ಆಗೋಕ್ಕಿಂತ ಮುಂಚೆ ರಿಚ್ ಪೀಪಲ್ ಹತ್ರ 1 lakh ಇದೆ, ಪೂರ್ ಪೀಪಲ್ ಹತ್ರ 10,000 ಇದೆ, ಗ್ಯಾಪ್ ಎಷ್ಟಿದೆ 90,000 ಇದೆ ಅಲ್ವಾ. ರಿಚ್ ಪೀಪಲ್ ಹತ್ರ 1 lakh ಇದೆ, ಪೂರ್ ಪೀಪಲ್ ಹತ್ರ 10,000 ಇದೆ. ಸೊ ಆಫ್ಟರ್ ಗ್ರೋತ್ ಅಂದ್ರೆ ಆಫ್ಟರ್ ಎಕನಾಮಿಕ್ ಗ್ರೋತ್ ಆದ್ಮೇಲೆ ಸೊ ರಿಚ್ ಪೀಪಲ್ ಹತ್ರ ಡಬಲ್ ಆಗಿದೆ. ಓಕೆ, ಡಬಲ್ ಆಗಿದೆ, ಅವ್ರ ಮನಿ 2 lakhs ಆಗಿದೆ. ಸೊ ಪೂರ್ ಪೀಪಲ್ ಹತ್ರ 15,000 ಇದೆ. ಸೊ ಗ್ಯಾಪ್ ಏನಾಯ್ತು, ಸ್ಟಿಲ್ 1,85,000 ಆಯ್ತು. ಸೊ ಗ್ಯಾಪ್ ಏನಾಯ್ತು, ಡಬಲ್ ಆಯ್ತು. ಓಕೆ, ಪೂರ್ earn more, so absolute poverty fall, but still much behind rich. ಇದೆ ರಿಲೇಟಿವ್ ಪ್ರಾವರ್ಟಿ, ನಾಟ್ ರೆಡ್ಯೂಸ್ ಫುಲ್ಲಿ. ಓಕೆ, ಸೊ ಅಲ್ಲಿ ಕಂಪ್ಲೀಟ್ ಆಗಿ ರಿಲೇಟಿವ್ ಪ್ರಾವರ್ಟಿ ಅಂತಕ್ಕಂಥದ್ದು ಫುಲ್ಲಿ ರೆಡ್ಯೂಸ್ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಈವನ್ ರಿಚ್ ಪೀಪಲ್ ಜಾಸ್ತಿ ಅರ್ನ್ ಮಾಡಿದ್ರು ಕೂಡ ಪೂರ್ ಪೀಪಲ್ಗೆ ಅದರಿಂದ ಏನು ಬೆನಿಫಿಟ್ ಆಗಲ್ಲ. ಸೊ ಅವ್ರ ಗ್ಯಾಪ್ ಏನಾಗುತ್ತೆ, ಇನ್ನ ಜಾಸ್ತಿ ಆಗುತ್ತೆ. ಬಿಫೋರ್ ಗ್ರೋತ್ 90,000 ಇತ್ತು, ಆಫ್ಟರ್ ಗ್ರೋತ್ ಅದ್ರ ಡಬಲ್ ಆಗಿದೆ. ಓಕೆ, ಯಾಕಂದ್ರೆ ರಿಚ್ ಪೀಪಲ್ ಡಬಲ್ ಗ್ರೋತ್ ಆಗ್ತಾರೆ, ಬಟ್ ಪೂರ್ ಪೀಪಲ್ಗೆ ಮತ್ತೆ ರಿಚ್ ಪೀಪಲ್ಗೆ ಗ್ಯಾಪ್ ಏನಾಗುತ್ತೆ, ಡಬಲ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್, ಎಸ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, GDP per person grow 3% per year, double in 33 years ಅಂತ ಕೊಟ್ಟಿದ್ದಾರೆ. ಸೊ
ಒಬ್ಬ ಪರ್ಸನ್ದು GDP ಪರ್ ಇಯರ್ 3% ಗ್ರೋತ್ ಆದ್ರೆ ಸೊ 33 ವರ್ಷ ಅದು 33 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೂಲ್ 70 ಅಂತಕ್ಕಂಥದ್ದು ಅಪ್ಲಿಕೇಬಲ್ ಆಗುತ್ತೆ. ಸೊ ಡಬಲ್ ಟೈಮ್ ಈಕ್ವಲ್ ಟು 70. ಇಲ್ಲಿ ರೂಲ್ ಇದು 70 ಹಿಂಗ್ ಬಂದಂತ ಕೇಳ್ಬಿಡಿ. ಸೊ ಇದು ರೂಲ್ 70 ಡಿವೈಡೆಡ್ ಬೈ ಗ್ರೋತ್ ರೇಟ್ ಅಂತ ಮಾಡಿದಾಗ 70 ಡಿವೈಡೆಡ್ ಬೈ ಗ್ರೋತ್ ರೇಟ್ 3 per year ಅಂತ ಕೊಟ್ಟಿದ್ದಾರೆ. ಸೊ 23 ಇಯರ್ಸ್ ಆಗ್ಬೇಕಿತ್ತು, ನಾಟ್ 33 ಇಯರ್ಸ್. ಸಿಂಪಲ್ ಆಗಿ ನೋಡಿ, ಇಫ್ ಇನ್ಕಮ್ ಟುಡೇ ಇವತ್ತಿನ ಇನ್ಕಮ್ 50,000 ಇದೆ ಅಂದ್ರೆ ಆಫ್ಟರ್ 23 ಇಯರ್ಸ್ ಅಟ್ 3% ಗ್ರೋತ್ ಅಂದಾಗ ಇನ್ಕಮ್ ಏನಾಗುತ್ತೆ 1 lakh ಆಗುತ್ತೆ. 1 lakh ಆಗಿದೆ ಅಂದ್ರೆ ಏನು, ಡಬಲ್ ಆಗಿದೆ. ಸೊ 50,000 ಇದ್ದಿದ್ದು ಇನ್ಕಮ್ ಆಫ್ಟರ್ 20 ಇಯರ್ಸ್ 23 ಇಯರ್ಸ್ 3% ಪರ್ ಇಯರ್ ಅಂತಂದ್ರೆ ಸೊ ಅದೇನಾಯ್ತು, ಇನ್ಕಮ್ 1 lakh ಆಗಿದೆ ಅಲ್ವಾ. ಅಲ್ಲಿಗೆ ನಿಮ್ಗೆ ಕ್ವಶನ್ ಏನಂತ ಕೊಟ್ಟಿದ್ದಾರೆ, ಡಬಲ್ ಇನ್ 33 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ 33 ಇಯರ್ಸ್, ಇಟ್ಸ್ 23 ಇಯರ್ಸ್. ಇಲ್ಲೇ 23 ಇಯರ್ಸ್ ಅಂತ ಕೊಟ್ಟಿದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಾ ಇತ್ತು. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ, 33 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 23 ಇಯರ್ಸ್ ಇಸ್ ರೈಟ್ ಆನ್ಸರ್. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಬೋತ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್. ಸೊ ನೋಡಿ, ರೂಲ್ 70 ಇದು ನಿಮಗೆ ಗೊತ್ತಿರಬೇಕು. ಸೊ ನೋಡಿ, ಇಫ್ ಟೆಲ್ ಹೌ ಮೆನಿ ಇಯರ್ಸ್ ಇಟ್ ಟೇಕ್ಸ್ ಸಮಟೈಮ್ಸ್ ಟು ಡಬಲ್ ಇಫ್ ಇಟ್ ಇಸ್ ಗ್ರೋತ್ ಅಟ್ ಅ ಸ್ಟಡಿ ರೇಟ್. ಸ್ಟಡಿ ರೇಟ್ ಅಂದ್ರೆ ಅದೇ ರೇಟ್ ಅಲ್ಲಿ 3% ಇರಬೇಕು ಪ್ರತಿ ವರ್ಷನೂ, ಅದು ಜಾಸ್ತಿ ಆಗ್ಬಾರ್ದು ರೇಟು, ಗ್ರೋತ್ ರೇಟು. ಸೊ GDP ಪರ್ಸೆಂಟ್ ಗ್ರೋತ್ 3% ಇರುತ್ತೆ ಪ್ರತಿ ವರ್ಷನೂ. ಸೊ ಅದು 23 ಇಯರ್ಸ್ ಆದ್ಮೇಲೆ ಏನಾಗುತ್ತೆ, ಡಬಲ್ ಆಗುತ್ತೆ ಇನ್ಕಮ್ ಅಂತ ಹೇಳ್ತಿದ್ದಾರೆ. ಡಬಲಿಂಗ್ ಟೈಮ್ 70 ಡಿವೈಡೆಡ್ ಬೈ ಗ್ರೋತ್ ರೇಟ್ ಎಷ್ಟಿದೆ, 3% ಇದೆ. ಸೊ ಹಾಕಿದಾಗ ನಿಮ್ಗೆ ಏನ್ ಬರುತ್ತೆ, ಡಬಲ್ ಇನ್ಕಮ್ ಎಷ್ಟಿರುತ್ತೆ, ಡಬಲ್ ಆಗುತ್ತೆ. ಓಕೆ, ಇದನ್ನ ರೂಲ್ ಆಫ್ 70 ಅಂತ ಕರೀತಾರೆ. ಸೊ ಇಲ್ಲಿ 23 ಇಯರ್ಸ್ ಇರ್ಬೇಕಿತ್ತು, 33 ಇಯರ್ಸ್ ಹಾಕಿರೋದ್ರಿಂದ ಆ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಓಕೆ, ಸೊ ಬೋತ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್. ಸಾರಿ, ಇನ್ಕರೆಕ್ಟ್, ಅದು ಕರೆಕ್ಟ್ ಅಲ್ಲ. ಸೊ ಬೋತ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ 4th ಕ್ವೆಶ್ಚನ್ಗೆ ಮೂವ್ ಆನ್ ಆಗೋಣ. So yes, ನೋಡಿ, match the following. National Development Council and Indira Awas Yojana, Jawahar Rozgar Yojana and National Rural Employment Guarantee Program, MGNREGA. ಇದು ಯಾವಾಗ ಬಂದಿದೆ, ಎಸ್ಟಾಬ್ಲಿಷ್ ಆಗಿರುವಂತದ್ದು, ಸೊ ಯಾವಾಗ ಫಾರ್ಮುಲೇಟ್ ಆಗಿರುವಂತದ್ದು ಅಂತ ಕೇಳ್ತಾ ಇದ್ದಾರೆ. ಇಯರ್ ಕೇಳ್ತಾ ಇದ್ದಾರೆ, ನೀವು ಮ್ಯಾಚ್ ಮಾಡಬೇಕು. ಸೊ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಂದಾಗ ಸೊ ಇಟ್ ಫಾರ್ಮುಲೇಟೆಡ್ ಇನ್ ದ ಇಯರ್. So first one 1952. 1ಗೆ 3 ಯಾವ್ದಿದೆ ಅಂದ್ರೆ ಎಗೆ 3 ಅಂದ್ರೆ ಫಸ್ಟ್ ಒನ್ ಆನ್ಸರ್ ಆಗುತ್ತೆ. ಸೊ ಇಂದಿರಾ ಆವಾಸ್ ಯೋಜನೆ ಯಾವಾಗ ಬಂದಿದ್ದು, ಸರಿ 1985. ಜವಾಹರ್ ರೋಜ್ಗಾರ್ ಯೋಜನೆ ಯಾವಾಗ ಬಂದಿದ್ದು, ಸೊ ಎಸ್ 1989. ಸೊ MGNREGA ಬಂದಿದ್ದು MGNREGA in the year of 2006. ನಿಮ್ಗೆ MGNREGA ಒಂದು ಗೊತ್ತಿತ್ತು ಅಂತಂದ್ರೆ ಇವೆರಡನ್ನ ಎಲಿಮಿನೇಟ್ ಮಾಡಿ ನೀವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಅಟ್ಲೀಸ್ಟ್ ನಿಮ್ಗೆ ಮ್ಯಾಥ್ ಫಾಲೋಯಿಂಗ್ ಅಂತ ಬಂದಾಗ ಅಟ್ಲೀಸ್ಟ್ 2 ಆದ್ರೂ ಗೊತ್ತಿರ್ಬೇಕಾಗಿರುತ್ತೆ. ಓಕೆ, ಹಂಗೆ ಕೊಡ್ತಾರೆ ಆಲ್ಮೋಸ್ಟ್ ಕ್ವಶನ್ಸ್. ಅಟ್ಲೀಸ್ಟ್ 2 ಗೊತ್ತಿದ್ರೆ ನೀವು ರಿಮೈನಿಂಗ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಕರೆಕ್ಟ್ ಆನ್ಸರ್ ಅನ್ನ ತಗೋಬಹುದು. ಓಕೆ, ಸೊ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದ್ರೆ ಅದು ಇಂಡಿಯಾಸ್ ಡೆವಲಪ್ಮೆಂಟ್ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡಿ ಅದಕ್ಕೆ ಗೈಡ್ಲೈನ್ಸ್ ಅನ್ನ ಕೊಡುವಂತದ್ದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ. ಇಂದಿರಾ ಆವಾಸ್ ಯೋಜನೆ ಅಂತಕ್ಕಂಥದ್ದು ಪುವರ್ ರೂರಲ್ ಫ್ಯಾಮಿಲೀಸ್ ಇರುತ್ತಲ್ಲ, ಸೊ ಅವ್ರಿಗೆ ಹೌಸಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಮನಿಯನ್ನ ಪ್ರೊವೈಡ್ ಮಾಡುವಂತದ್ದು. ಓಕೆ, ಇದನ್ನ ಇವಾಗ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅಂತ ಕರೆಯುವಂತದ್ದು ಇಂದಿರಾ ಆವಾಸ್ ಯೋಜನೆಯನ್ನ. ಸೊ NDC ಅಂತ ಬಂದಾಗ ಸೊ ಎಲ್ಪ್ಸ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ, ನಾನು ಹೇಳ್ತೀನಿ. ಸೊ ಎಸ್, ಇಲ್ಲೇ ಹಾಕಿದ್ದೀನಿ ನೋಡಿ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಬಂದಾಗ ಸೊ ಬಂದಿದ್ದು 1952. ಸೊ ಇದೇನ್ ಮಾಡುತ್ತೆ ಅಂದ್ರೆ ಎಲ್ಪ್ಸ್ ಪ್ಲಾನ್ ಅಂಡ್ ಗೈಡ್ ಇಂಡಿಯಾಸ್ ಡೆವಲಪ್ಮೆಂಟ್. ಸೊ ಇಂದಿರಾ ಆವಾಸ್ ಯೋಜನೆ ಅಂತಂದ್ರೆ ಅದನ್ನ ಪ್ರೆಸೆಂಟ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅಂತ ಕರೀತಾರೆ. ಬಂದಿದ್ದು 1985. ಸೊ ಗಿವ್ ಮನಿ
to poor rural families to build their houses. ಸೊ ಮನೆ ಇಲ್ಲದವ್ರಿಗೆ, ಅದು ರೂರಲ್ ಬ್ಯಾಕ್ ಗ್ರೌಂಡ್ ಇರುವಂತ ಪೀಪಲ್ಸ್ ಮಾತ್ರ, ಸೊ ಮನೆ ಇಲ್ಲದವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಹಣಕಾಸಿನ ನೆರವನ್ನ ನೀಡುವಂಥದ್ದು. ಸೊ ನೆಕ್ಸ್ಟ್ ಜವಾಹರ್ ರೋಜ್ಗರ್ ಯೋಜನಾ. ಸೊ ಬಂದಿದ್ದು 1989. ಸೊ ಇದೇನ್ ಮಾಡುತ್ತೆ ಅಂದ್ರೆ ರೂರಲ್ ಪೀಪಲ್ಸ್ಗೆ ಸೊ ರೋಡ್ಸ್ ಅಥವಾ ಬಾಂಡ್ಸ್ ಅದನ್ನೆಲ್ಲ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ರೂರಲ್ ಪೀಪಲ್ಸ್ಗೆ ಜಾಬ್ ಅನ್ನ ಪ್ರೊವೈಡ್ ಮಾಡುವಂಥದ್ದು. ಸೊ ಅದನ್ನೆಲ್ಲ ಬಿಲ್ಡ್ ಮಾಡೋದಕ್ಕೆ ಗವರ್ನಮೆಂಟ್ ಏನ್ ಮಾಡುತ್ತೆ, ಸೊ ಅವ್ರಿಗೆ ರೂರಲ್ ಪೀಪಲ್ಸ್ಗೆ ಜಾಬ್ಸ್ ಅನ್ನ ಪ್ರೊವೈಡ್ ಮಾಡೋದು ಸೊ ಜವಾಹರ್ ರೋಜ್ಗರ್ ಯೋಜನಾ. ಓಕೆ, ಅವ್ರಿಗೆಲ್ಲ ಕನ್ಸ್ಟ್ರಕ್ಷನ್ಸ್ ಅಲ್ಲಿ, ರೋಡ್ ಕನ್ಸ್ಟ್ರಕ್ಷನ್ಸ್, ಅಲ್ಲಿ ಬಾಂಡ್ಸ್, ಅದ್ರಲ್ಲೆಲ್ಲ ಅವ್ರ ಕನ್ಸ್ಟ್ರಕ್ಷನ್ಸ್ ವರ್ಕ್ಗೆಲ್ಲ ಅವ್ರನ್ನ ತಗೊಳ್ಳೋದ್ರ ಮೂಲಕ ಅವ್ರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಡುವಂಥದ್ದು. ಓಕೆ, ಸೊ MG ನರೇಗಾ ಅಂತಂದ್ರೆ 2005 ಅಲ್ಲಿ ಬಂದಿರುವಂಥದ್ದು, ಅಲ್ಲಿ 2006 ಅಂತ ಇದೆ. ಸೊ 2005 to 2006 ಅಂತ ಅವ್ರು ತಗೊಂಡು 2006 ಕೊಟ್ಟಿದ್ದಾರೆ ನಿಮ್ಗೆ. ಸೊ ಇದೇನ್ ಮಾಡೋದಂದ್ರೆ ಗ್ಯಾರಂಟಿ 100 days of work for rural families and build useful things like road, bonds. ಸೊ ಇದು ಸೇಮ್ ಜವಾಹರ್ ರೋಜ್ಗರ್ ಯೋಜನಾ ತರನೇ, ಬಟ್ ಇಲ್ಲಿ 100 days ಗ್ಯಾರಂಟಿ ವರ್ಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ 100 days ಅವ್ರಿಗೆ ಕೂಲಿ ಕೊಟ್ಟು, ಸೊ 100 days ಪಕ್ಕ ಅವ್ರಿಗೆ ವರ್ಕ್ ಸಿಗುತ್ತೆ. ಸೊ ದಿಸ್ ಇಸ್ 4th question. ಸೊ ನೆಕ್ಸ್ಟ್ ಬಂದು 5th, The Age of Discontinuity is a book authored by. ಸೊ ಈ ಒಂದು ಬುಕ್ ಅನ್ನ ಯಾರು ಬರ್ದಿರೋದು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, this book written by Peter F. Drucker, not Adam Smith, not Keynes and Dryden. So the book Age of Discontinuity was authored by Peter F. Drucker. It is a famous work where Drucker discussed social, economic, technical, technological changes shaping the modern world. ಸೊ ಯಾವ ತರ ಸೋಷಿಯಲ್, ಎಕನಾಮಿಕ್ ಮತ್ತೆ ಟೆಕ್ನಾಲಜಿ ಚೇಂಜಸ್ ಮಾಡರ್ನ್ ವರ್ಲ್ಡ್ ನ ಶೇಪ್ ಮಾಡ್ತಾ ಇದೆ ಅಂತ ಪೀಟರ್ ಎಫ್ ಡ್ರಕರ್ ಅಂತಕ್ಕಂಥವ್ರು ಈ ಏಜ್ ಆಫ್ ಡಿಸ್ಕಂಟಿನ್ಯೂಟಿ ಬುಕ್ ಅಲ್ಲಿ ಬರ್ದಿದ್ದಾರೆ. ಓಕೆ, ಬೇರೆ ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗೋದಂದ್ರೆ, ಬಿಕಾಸ್ ಇದು ಫೇಮಸ್ ಬುಕ್, ಸೊ ಇದನ್ನು ಕೂಡ ಕೇಳ್ತಾರೆ. ಸೊ ವೆಲ್ತ್ ಆಫ್ ನೇಷನ್ಸ್ ಯಾರು ಬರ್ದಿದ್ದು ಅಂದ್ರೆ ಅಡಮ್ ಸ್ಮಿತ್. ಇನ್ನರ್ಸ್ ಅಂತ ಬಂದಾಗ ರೋಡ್ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ಸೊ ಜಾನ್ ಡ್ರೈಡನ್ ಅಂತ ಬಂದಾಗ ವಾಸ್ ಎ ಪೊಯೆಟ್ ಅಂಡ್ ಇಲಿಟರರಿ ಕ್ರಿಟಿಸಿಸಮ್. ಓಕೆ, ಸೊ ಇದು ರೇರ್ ಕ್ವೆಶನ್ಸ್ ಕೇಳಿದ್ರೆ ವೆಲ್ತ್ ಆಫ್ ನೇಷನ್ಸ್ ಸಾಕಷ್ಟು ಬಾರಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಿದ್ದಾರೆ. ದ ಏಜ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಬಂದಾಗ ಪೀಟರ್ ಎಫ್ ಡ್ರಕರ್ ನೆನ್ಪಿಟ್ಕೊಂಡಿದ್ದೀನಿ. ಓಕೆ, ಸೊ ಎಸ್, ನೆಕ್ಸ್ಟ್ ಬಂದು 6th question. Anticipate no gains but provide all possible losses. This dictum of concept. So options ನೋಡಿ, matching concept, materiality concept, money measurement concept and conservatism concept. ಸೊ ನೋಡಿ, ಆನ್ಸರ್ ಬಂದು ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ರುಡೆನ್ಸ್ ಅಥವಾ ಕನ್ಸರ್ವೇಟಿವ್ ಕಾನ್ಸೆಪ್ಟ್ ಅಂದ್ರೆ ಇಟ್ ಮೀನ್ಸ್ ವಿ ಶುಡ್ ನಾಟ್ ರೆಕಾರ್ಡೆಡ್ ಫ್ಯೂಚರ್ ಎಕ್ಸ್ಪೆಕ್ಟೆಡ್ ಗೇನ್ಸ್ ಆರ್ ಪ್ರಾಫಿಟ್. ನಾವು ಮುಂದೆ ಬರುವಂತ ಎಲ್ಲಾ ಪ್ರಾಫಿಟ್ಸ್ ನ ಎಕ್ಸ್ಪೆಕ್ಟ್ ಇಷ್ಟು ಬರುತ್ತೆ ಅನ್ನೋ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ, ಅದನ್ನ ರೆಕಾರ್ಡ್ ಮಾಡಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ. ಸೊ ಬಟ್ ಯಾಕೆ ಅಂದ್ರೆ ಅನ್ಲೆಸ್ ದೇ ಆರ್ ಸರ್ಟನ್, ಅದು ಬರುತ್ತೆ ಅಂತ ನಮ್ಗೆ ಪಕ್ಕ ಇರುತ್ತೆ. ಓಕೆ, ಸೊ ಬಟ್ ವಿ ಶುಡ್ ರೆಕಾರ್ಡ್ ಆಲ್ ಪಾಸಿಬಲ್ ಲಾಸಸ್ ಆಸ್ ಸೂನ್ ಆಸ್ ದೇ ಆಂಟಿಸಿಪೇಟೆಡ್. ಬಟ್ ಮುಂದೆ ಆಗುವಂತ ಎಲ್ಲಾ ಲಾಸಸ್ ಅನ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಗೂಡ್ಸ್ ಕಾಸ್ಟ್ 10,000 ಬಟ್ ದೇರ್ ಮಾರ್ಕೆಟ್ ವ್ಯಾಲ್ಯೂ ಫಾಲ್ ಟು 8,000. ನಾವೇನ್ ಮಾಡ್ತೀವಿ, ಸೊ ಒಂದು ಯಾವ್ದೋ ಒಂದು ಗೂಡ್ಸ್ ಕಾಸ್ಟ್ ಇದೆ 10,000, ಅದ್ರ ಮಾರ್ಕೆಟ್ ವ್ಯಾಲ್ಯೂ 8,000 ಗೆ ಫಾಲ್ ಆಗಿದೆ, ಅಂದ್ರೆ ಬಿದ್ದಿದೆ ಮಾರ್ಕೆಟ್. ಸೊ 8,000 ಬಂದು ನಿಂತಿದೆ ಅದೇ ಗೂಡ್ಸ್ ವ್ಯಾಲ್ಯೂ. ಬಟ್ ನಾವು ರೆಕಾರ್ಡ್ ಮಾಡೋದಷ್ಟಕ್ಕೆ 10,000 ಅಲ್ಲ, 8,000ಗೆ. ಅದ್ರ ಕಾಸ್ಟ್ ಬಂದು 10,000, ಬಟ್ ಅದ್ ಮಾರ್ಕೆಟ್ ಬಿದ್ದಿದೆ ಅಂತಂದಾಗ ಮಾರ್ಕೆಟ್ ವ್ಯಾಲ್ಯೂ ಬಂದು 8,000 ಅಂದ್ರೆ ನಾವು ಮಾರ್ಕೆಟ್ ವ್ಯಾಲ್ಯೂನ ತಗೊಂಡು 8,000 ನ ಬರೀತೀವಿ, ಬಿಕಾಸ್ ನಾವು ಲಾಸ್ ಅನ್ನ ರೆಕಗ್ನೈಸ್ ಮಾಡ್ತೀವಿ. ಬಟ್ ಅದೇ ಗುಡ್ಸ್, ಸೊ ಇಫ್ ದ ಮಾರ್ಕೆಟ್ ವ್ಯಾಲ್ಯೂ ಇನ್ಕ್ರೀಸ್, ಅದೇ ಗುಡ್ಸ್ ಮಾರ್ಕೆಟ್ ವ್ಯಾಲ್ಯೂ 12,000 ಇದೆ ಅಂತಂದಾಗ ಸ್ಟಿಲ್ ಅದನ್ನ 12,000 ಅಂತ ರೆಕಾರ್ಡ್ ಮಾಡಲ್ಲ. ಇಲ್ಲಿ ಮಾರ್ಕೆಟ್ ಕಾಸ್ಟ್, ಗುಡ್ಸ್ ಕಾಸ್ಟ್ ಬಂದು 10,000 ಇಂದ 8,000 ಆಗಿದೆ ಅಂದ್ರೆ ನಾವು 10,000 ತಗೊಂಡಿಲ್ಲ. ಸೊ ಮಾರ್ಕೆಟ್ ವ್ಯಾಲ್ಯೂ ಬಿದ್ದಿರೋದನ್ನ ತಗೊಂಡು 8,000 ಅಂತ ಮಾಡಿದ್ವಿ, ಯಾಕಂದ್ರೆ ನಾವು ಲಾಸ್ ನ ರೆಕಗ್ನೈಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ,
ಮಾರ್ಕೆಟ್ ವ್ಯಾಲ್ಯೂ 12,000 ಗೆ ಇನ್ಕ್ರೀಸ್ ಆಗಿದೆ ಅಂದ್ರೆ ನಾವು ಇಲ್ಲೂ ಮಾರ್ಕೆಟ್ ವ್ಯಾಲ್ಯೂ ತಗೋಬೇಕಿತ್ತು ತಾನೆ, ಬಟ್ ತಗೊಳ್ಳಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ದಿಸ್ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಅವರು ನಿಮ್ಗೆ ಆಗುವಂತ ಗೇನ್ಸ್ ನ ರೆಕಗ್ನೈಸ್ ಮಾಡಬೇಡಿ, ನಿಮ್ಗೆ ಆಗುವಂತ ಲಾಸಸ್ ನ ರೆಕಗ್ನೈಸ್ ಮಾಡಿ ಅಂತ ಇದು ಕನ್ಸರ್ವೇಟಿವ್ ಕಾನ್ಸೆಪ್ಟ್ ಹೇಳ್ತಾ ಇದೆ. ಸೊ ಹಾಗಾಗಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅದೇ ತರ ಪ್ರಿಪೇರ್ ಅನ್ನ ಮಾಡ್ತಾ ಹೋಗ್ತಾರೆ. ಓಕೆ, ನೋಡಿ ಅವಾಗ ಸ್ಟಿಲ್ 12,000 ಮಾರ್ಕೆಟ್ ವ್ಯಾಲ್ಯೂ ಹೋಗಿದ್ರು ಆ ಒಂದು ಪರ್ಟಿಕ್ಯುಲರ್ ಗೂಡ್ಸ್ ಕಾಸ್ಟ್ ಸ್ಟಿಲ್ ರೆಕಾರ್ಡೆಡ್ ಅಟ್ 10,000 ಗೇನ್ ನಾಟ್ ರೆಕಗ್ನೈಸ್. ಮುಂದೆ ಆಗುವಂತ ಪ್ರಾಫಿಟ್ ಅಥವಾ ಫ್ಯೂಚರ್ ಅಲ್ಲಿ ಆಗುವಂತ ಪ್ರಾಫಿಟ್ಸ್ ಗೇನ್ಸ್ ನ ನೀವು ರೆಕಗ್ನೈಸ್ ಮಾಡೋದಿಲ್ಲ. ಸೊ ಅದನ್ನೇ ಹೇಳ್ತಾ ಇರೋದು ಆಂಟಿಸಿಪೇಟ್ ನೋ ಗೇನ್ಸ್, ಮುಂದೆ ಆಗುವಂತ ಗೇನ್ಸ್ ಅನ್ನ ಆಂಟಿಸಿಪೇಟ್ ರೆಕಗ್ನೈಸ್ ಮಾಡೋದಿಲ್ಲ. ಸೊ ಬಟ್ ಟು ಪ್ರೊವೈಡ್ ಆಲ್ ಪಾಸಿಬಲ್ ಲಾಸಸ್. ಇವನ್ ಈ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ದಿಸ್ ಇಸ್ ಕನ್ಸರ್ವೇಟಿವ್ ಕಾನ್ಸೆಪ್ಟ್. ಓಕೆ, ಕಾನ್ಸೆಪ್ಟ್ ಮೇಲೆ ನಿಮಗೆ ಪ್ರತಿ ವರ್ಷನೂ ಒಂದು ಕ್ವೆಶನ್ಸ್ ಕೇಳ್ತಾರೆ. ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ನಿಮಗೆ ಅಕೌಂಟಿಂಗ್ ಕಾನ್ಸೆಪ್ಟ್ ನ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ಬಂದು ಮ್ಯಾಚಿಂಗ್ ಕಾನ್ಸೆಪ್ಟ್. ಸೊ ಮ್ಯಾಚಿಂಗ್ ಕಾನ್ಸೆಪ್ಟ್ ನೆಕ್ಸ್ಟ್ ಆಪ್ಷನ್ಸ್ ಅಲ್ಲಿ ಇರೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಗೋ ಟುಗೆದರ್, ಎರಡು ಒಟ್ಟಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ 100 ಫ್ರಮ್ ಸೇಲ್ಸ್, ಶೋ ದ ಕಾಸ್ಟ್ ಆಫ್ ದೋಸ್ ಗೂಡ್ಸ್ ಆಲ್ಸೋ ಇನ್ ದ ಸೇಮ್ ಟೈಮ್ಸ್. ಸೊ ಎಕ್ಸ್ಪೆನ್ಸ್ ಇನ್ಕಮ್ ಇಸ್ ಆಲ್ವೇಸ್ ಮ್ಯಾಚ್ ವಿತ್ ದ ಎಕ್ಸ್ಪೆನ್ಸಸ್. ಅದನ್ನ ಏನಂತಾರೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಸೊ ಇಲ್ಲಿ ಮನಿ ಮ್ಯಾಟರ್ಸ್ ಮಾತ್ರ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಎಕ್ಸಾಂಪಲ್ ನೋಡಿ, ಗುಡ್ ಎಂಪ್ಲಾಯಿ ಆರ್ ನಾಟ್ ರೆಕಾರ್ಡೆಡ್ ಬಟ್ ದೇರ್ ಸ್ಯಾಲರಿ ಇಸ್ ರೆಕಾರ್ಡೆಡ್. ಎಂಪ್ಲಾಯಿ ರಿಟೈರ್ಡ್ ಆಗಿರೋದು ಅಥವಾ ಎಂಪ್ಲಾಯಿ ಟ್ರಾನ್ಸ್ಫರ್ ಆಗಿರೋದು, ಸೊ ಅದನ್ನೆಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬರೀತಾರ. ನೀವೇ ಅಕೌಂಟ್ಸ್ ಎಲ್ಲ ಮೇಂಟೈನ್ ಬರ್ದಿರ್ತೀರಾ, ಅಕೌಂಟ್ಸ್ ಎಲ್ಲ ಪ್ರಾಬ್ಲಮ್ಸ್ ಮಾಡಿರ್ತೀರಾ ಪಿ ಯುದನು. ನಿಮ್ಗೆ ಗೊತ್ತಿರುತ್ತೆ ಗುಡ್ ಎಂಪ್ಲಾಯೀಸ್ ಅಥವಾ ಅವ್ರಿಗಿರುವಂತ ಸ್ಕಿಲ್ಸ್ ಅಥವಾ ಎಂಪ್ಲಾಯೀಸ್ ರಿಟೈರ್ಡ್ ಆಗ್ತಿರುವಂತದ್ದು, ಸೊ ಅಥವಾ ಎಂಪ್ಲಾಯೀಸ್ ಮಧ್ಯೆ ಏನಾದ್ರು ಡಿಸ್ಪ್ಯೂಟ್ಸ್ ಆಗಿದೆ, ಸೊ ಅದೆಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡ್ತೀರಾ, ಅದನ್ನೆಲ್ಲ ರೆಕಾರ್ಡ್ ಮಾಡಲ್ಲ. ಬಟ್ ಅವ್ರಿಗೆ ಕೊಟ್ಟಿರುವಂತ ಸ್ಯಾಲರಿ, ಅದೇ ಎಂಪ್ಲಾಯೀಸ್ಗೆ ಕೊಟ್ಟಿರುವಂತ ಸ್ಯಾಲರಿನ ರೆಕಾರ್ಡ್ ಮಾಡ್ತೀರಾ. ಯಾಕೆ, ಯಾರು ಹೇಳ್ತಾ ಇದಾರೆ ಅಂತ? ಸೊ ಬಿಕಾಸ್ ಆಫ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಹೇಳ್ತಾ ಇದೆ. ಸೊ ಮಾನಿಟರಿ ಐಟಮ್ಸ್ ಮಾತ್ರ ನೀವು ರೆಕಾರ್ಡ್ ಮಾಡಿ. ಸೊ ಗುಡ್ ಎಂಪ್ಲಾಯೀಸ್, ಬ್ಯಾಡ್ ಎಂಪ್ಲಾಯೀಸ್, ಗುಡ್ ಸ್ಕಿಲ್ ಎಂಪ್ಲಾಯೀಸ್, ಎಂಪ್ಲಾಯ್ ರಿಟೈರ್ಮೆಂಟ್, ಎಂಪ್ಲಾಯೀಸ್ ಟ್ರಾನ್ಸ್ಫರ್, ಅದೆಲ್ಲ ಮಾನಿಟರಿಯಿಂದ ನೀವು ರೆಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ತಗೋಬೇಡಿ. ನೀವು ಓನ್ಲಿ ಮನಿ ಮ್ಯಾಟರ್ಸ್ ಮಾತ್ರ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದನ್ನ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಮೆಟೀರಿಯಾಲಿಟಿ ಕಾನ್ಸೆಪ್ಟ್. ನೋಡಿ, ಬಿಗ್ ಥಿಂಗ್ಸ್ ಕೌಂಟ್, ಸ್ಮಾಲ್ ಥಿಂಗ್ ಇಗ್ನೋರ್. ಸೊ ಡೈರೆಕ್ಟ್ ಆಗಿ ಹಾಕಿದ್ದೀನಿ. ಸೊ ಅಂದ್ರೆ ಬಿಗ್ ಥಿಂಗ್ ಗೂಡ್ಸ್ನೆಲ್ಲ ಕನ್ಸಿಡರ್ ಮಾಡ್ತಾರೆ, ಸ್ಮಾಲ್ ಆಗಿರುವಂತದ್ದನ್ನೆಲ್ಲ ಇಗ್ನೋರ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್, 100 rupees 10 rupeesಗೆ ನೀವು ಪೆನ್ ತಗೊಂಡಿದ್ದೀರಾ ಅಂದ್ರೆ ಸ್ಟಿಲ್ ಅದು ಎಕ್ಸ್ಪೆನ್ಸಸ್, ಬಟ್ ಅದು ಅಸೆಟ್ಸ್ ಅಲ್ಲ. ಸೊ ಹಾಗಾಗಿ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡಲ್ಲ. ಬಟ್ ಮಿಷಿನರಿನ ಪರ್ಚೇಸ್ ಮಾಡಿದ್ದೀರಾ, 1 lakh ಪರ್ಚೇಸ್ ಮಾಡಿದ್ದೀರಾ, ಅದನ್ನ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಸೈಡ್ ಅಲ್ಲಿ ಹಾಕ್ತೀರಾ. ಸೊ ಅದನ್ನೇ ಹೇಳ್ತಿರೋದು. ಸೊ ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಅಂತಂದ್ರೆ ಮೇನ್ ಆಗಿರುವಂತ ಥಿಂಗ್ ನ ಕನ್ಸಿಡರ್ ಮಾಡಿ ಸ್ಮಾಲ್ ಥಿಂಗ್ಸ್ ನ ಇಗ್ನೋರ್ ಮಾಡ್ತೀರಾ. ಸೊ ಮೆಟೀರಿಯಾಲಿಟಿ ಕಾನ್ಸೆಪ್ಟ್. ಓಕೆ, ಸೊ ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿವರೆಗೂ. ಎಸ್, ನೆಕ್ಸ್ಟ್ ಬಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ಯಾವುದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3, ಯಾಕಂದ್ರೆ ನಿಮ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. Cash flow arises from interest paid in case of financial enterprises is a cash flow from. ಸೊ ಫಿನಾನ್ಷಿಯಲ್ ಎಂಟರ್ಪ್ರೈಸಸ್ ಅಲ್ಲಿ ನೀವೇನಾದ್ರೂ ಇಂಟ್ರೆಸ್ಟ್ ಅನ್ನ ಪೇ ಮಾಡಿದ್ರೆ, ಸೊ ಆ ಒಂದು ಇಂಟ್ರೆಸ್ಟ್ ಪೇಯ್ಡ್ ಅನ್ನ ಫಿನಾನ್ಷಿಯಲ್ ಎಂಟರ್ಪ್ರೈಸಸ್ ಅಲ್ಲಿ ಪೇ ಮಾಡಿದ್ರೆ, ಸೊ ಆ ಒಂದು ಕ್ಯಾಶ್ ಫ್ಲೋನ ಎಲ್ಲಿ ತಗೋತೀರಾ ಕ್ಯಾಶ್ ಫ್ಲೋನ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ತಗೋತೀರಾ, ಇನ್ವೆಸ್ಟಿಂಗ್ ಅಲ್ಲಿ ತಗೋತೀರಾ, ಆಪರೇಟಿಂಗ್ ಅಲ್ಲಿ ತಗೋತೀರಾ. ಸೊ ನಿಮ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಬಂದಾಗ ಡೈರೆಕ್ಟ್ ಮೆಥಡ್ ಮತ್ತೆ ಇಂಡೈರೆಕ್ಟ್ ಮೆಥಡ್ ಅಂತ ಬರುತ್ತೆ. ಸೊ ಎರಡು ಮೆಥಡ್ ಅಲ್ಲೂ ಈ ಒಂದು 3 ಆಕ್ಟಿವಿಟೀಸ್ ಬಂದೇ ಬರುತ್ತೆ. ಸೊ ಯಾವ್ದಾದ್ರು ಈ ಒಂದು ಆಪರೇಟಿಂಗ್ ಆಕ್ಟಿವಿಟೀಸ್,
and second one investing, third one financial. So second one financial, third one investing. ಯಾವ್ದಾದ್ರು ತಗೋಬಹುದು. ಫಸ್ಟ್ ಆಪರೇಟಿಂಗ್, ಸೆಕೆಂಡ್ ಫಿನಾನ್ಷಿಯಲ್, ಥರ್ಡ್ ಒನ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಓಕೆ, ಸೊ ಆನ್ಸರ್ ನೋಡಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದಕ್ಕೆ ಆನ್ಸರ್. ಸೊ ನೋಡಿ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಏನು, ಫಸ್ಟ್ ನಿಮ್ಗೆ ಅದು ಗೊತ್ತಿರಬೇಕು. ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್, ದ ಕೋರ್ ವರ್ಕ್ ಆಫ್ ದ ಎಂಟರ್ಪ್ರೈಸಸ್. ಓಕೆ, ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಏನ್ ಬರುತ್ತೆ ಕ್ಯಾಶ್ ಫ್ಲೋಸ್, ಅದೆಲ್ಲ ಆಪರೇಟಿಂಗ್ ಆಕ್ಟಿವಿಟೀಸ್ ಒಳಗಡೆ ಬರುವಂತ ಕ್ಯಾಶ್ ಫ್ಲೋ ಆಗಿರುತ್ತೆ. ಅದಕ್ಕೆ ಇದನ್ನ ಕೋರ್ ವರ್ಕ್ ಆಫ್ ದ ಎಂಟರ್ಪ್ರೈಸಸ್ ಅಂತ ಕರೆಯುವಂಥದ್ದು. ಫಾರ್ ಫೈನಾನ್ಷಿಯಲ್ ಎಂಟರ್ಪ್ರೈಸಸ್, ಬ್ಯಾಂಕ್ಸ್ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು. ಸೊ ಇಂಟ್ರೆಸ್ಟ್ ಪೇಡ್ ಅಂತಂದ್ರೆ ಆಪರೇಟಿಂಗ್ ಅದು, ಬಿಕಾಸ್ ಲೆಂಡಿಂಗ್ ಅಥವಾ ಬಾರೋಯಿಂಗ್ ಇಸ್ ದೇರ್ ಮೇನ್ ಬಿಸ್ನೆಸ್. ಓಕೆ, ಫಿನಾನ್ಷಿಯಲ್ ಎಂಟರ್ಪ್ರೈಸಸ್ ಅಂದ್ರೆ ಅದ್ರ ಒಳಗಡೆ ಯಾವ್ದು ಬರ್ತಾ ಇದೆ, ಬ್ಯಾಂಕ್ಸ್ ಬರ್ತಾ ಇದೆ, NBFC ಬರ್ತಾ ಇದೆ, ಇನ್ಶೂರೆನ್ಸ್ ಕಂಪನೀಸ್ ಬರ್ತಾ ಇದೆ. ಸೊ ಇದರ ಮೇನ್ ಈ ಬ್ಯಾಂಕ್ಸ್ ಅಂತ ಬಂದಾಗ, ಸೊ ಮೇನ್ ಅದ್ರ ಆಪರೇಟಿಂಗ್ಸ್ ಏನು, ಲೆಂಡ್ ಮಾಡುವಂಥದ್ದು ಮನಿನ ಅಥವಾ ಪಬ್ಲಿಕ್ಸ್ ಇಂದ ಬಾರೋ ಮಾಡ್ಕೊಳ್ಳುವಂಥದ್ದು. ಸೊ ಲೆಂಡ್ ಮಾಡಿರ್ಲಿ ಅಂದ್ರೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡಿರ್ಲಿ ಅಥವಾ ಲೋನ್ಸ್ ನ ಬಾರೋ ಮಾಡ್ಕೊಂಡಿರ್ಲಿ ಬ್ಯಾಂಕು, ಅದರ ಮೇನ್ ಏನಕ್ಕೋಸ್ಕರ, ಯಾವ ಪರ್ಪಸ್ಗೋಸ್ಕರ ಲೆಂಡ್ ಬಾರೋಯಿಂಗ್ ಮಾಡುವಂಥದ್ದು, ಇಂಟ್ರೆಸ್ಟ್ ಗೋಸ್ಕರ ಅಲ್ವಾ. ಸೊ ಆ ಇಂಟ್ರೆಸ್ಟ್ ಅಂತಕ್ಕಂಥದ್ದು, ಇಂಟ್ರೆಸ್ಟ್ ನ ಪೇ ಮಾಡಿರುವಂತದ್ದು ಎಲ್ಲಿ ಬರ್ತಾ ಇದೆ ಹಂಗಂದ್ರೆ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಬ್ಯಾಂಕ್ ಪೇಯಿಂಗ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್, ಪಬ್ಲಿಕ್ಸ್ ಮಾಡಿರುವಂತ ಡೆಪಾಸಿಟ್ಸ್ ಮೇಲೆ ಬ್ಯಾಂಕ್ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಇದೆ ಅಂದ್ರೆ ಅದು ಯಾವ ಆಕ್ಟಿವಿಟೀಸ್, ಆಪರೇಟಿಂಗ್ ಆಕ್ಟಿವಿಟೀಸ್. ಅಲ್ಲಿ ಅದನ್ನೇ ಕೇಳ್ತಾ ಇರೋದು, ಇಂಟ್ರೆಸ್ಟ್ ಪೇಡ್ ಇನ್ ದ ಕೇಸ್ ಆಫ್ ಫೈನಾನ್ಷಿಯಲ್ ಎಂಟರ್ಪ್ರೈಸಸ್. ಓಕೆ, ಅದನ್ನ ಯಾವ ಕ್ಯಾಶ್ ಫ್ಲೋ ಅಂತ ಕನ್ಸಿಡರ್ ಮಾಡ್ತೀರಾ, ಮೇ ಬಿ ಆಪರೇಟಿಂಗ್, ಫಿನಾನ್ಸಿಂಗ್ ಅಥವಾ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಥವಾ ಬೋತ್ ಎ ಬಿನ ಅಂತ ಕೇಳ್ತಾ ಇದ್ದಾರೆ. ಪ್ಯೂರ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್. ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಇದೆ ಅಂತ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಆಗ್ಬೇಡಿ. ಓಕೆ, ಸೊ ನೋಡಿ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಂದ್ರೆ ಏನು ಮ್ಯಾಮ್ ಹೇಳಿದ್ರೆ, ಸೊ ನೋಡಿ ಆಕ್ಟಿವಿಟೀಸ್ ರಿಲೇಟೆಡ್ ಟು ರೈಸಿಂಗ್ ಆರ್ ರೀಪೇಯಿಂಗ್ ಮನಿ. ಸೊ ಕ್ಯಾಪಿಟಲ್ ತಗೊಂಡಿದ್ರೆ, ಲೋನ್ ತಗೊಂಡಿದ್ರೆ, ಡಿವಿಡೆಂಡ್ ತಗೊಂಡಿದ್ರೆ, ಸೊ ಇದೆಲ್ಲ ನಾನ್ ಫೈನಾನ್ಷಿಯಲ್ ಎಂಟರ್ಪ್ರೈಸಸ್ಗೆ ಬರುವಂತದ್ದು. ನೋಡಿ, ಇಂಟ್ರೆಸ್ಟ್ ಪೇಡ್ ಆನ್ ಲೋನ್ಸ್ ಇಸ್ ಯೂಶುವಲಿ ಕ್ಲಾಸಿಫೈಡ್ ಹಿಯರ್ ಬಿಕಾಸ್ ಇಟ್ ಇಸ್ ಕಾಸ್ಟ್ ಆಫ್ ಫಿನಾನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪೇಯಿಂಗ್ ಲೋನ್ ಇಂಟ್ರೆಸ್ಟ್ ಟು ಬ್ಯಾಂಕ್. ಓಕೆ, ಸೊ ಅದನ್ನೇನಂತ ಕರೀತಾರೆ, ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಓಕೆ, ಸೊ ಫಿನಾನ್ಷಿಯಲ್ ಎಂಟರ್ಪ್ರೈಸಸ್ ಇಂಟ್ರೆಸ್ಟ್ ಅನ್ನ ಪೇ ಮಾಡಿದ್ರೆ ಇಟ್ಸ್ ಪ್ಯೂರ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್. ಓಕೆ, ಸೊ ಏನಾದ್ರೂ ಫಿನಾನ್ಸ್ ಅನ್ನ ರೈಸ್ ಮಾಡೋದಕ್ಕೆ, ಏನಾದ್ರೂ ಮನಿನ ಬಾರೋ ಮಾಡ್ಕೊಂಡಿದ್ರೆ, ಸೊ ಕ್ಯಾಪಿಟಲ್ ನ ರೈಸ್ ಮಾಡೋದಕ್ಕೆ ಅಥವಾ ಲೋನ್ ನ ತಗೊಳೋದಕ್ಕೆ, ಸೊ ಅಂತದಕ್ಕೆ ರೈಸ್ ಮಾಡಿದ್ರೆ ಅದಕ್ಕೆ ರೀಪೇ ಅನ್ನ ಮಾಡ್ತಾ ಇದ್ರೆ ಮನಿನ, ಅದನ್ನ ಫಿನಾನ್ಸ್ ಆಕ್ಟಿವಿಟೀಸ್ ತಗೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಒಂದು ಇಂಟ್ರೆಸ್ಟ್ ಅನ್ನ ಬ್ಯಾಂಕಿಗೆ ಪೇ ಮಾಡ್ತಾ ಇದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕ್ಯಾಪಿಟಲ್ಗೋಸ್ಕರ ಫೈನಾನ್ಸ್ ಅನ್ನ ತಗೊಂಡಿರುತ್ತೆ ಬ್ಯಾಂಕ್ ಹತ್ರ. ಸೊ ಅದನ್ನ ಫೈನಾನ್ಸ್ ಆಕ್ಟಿವಿಟೀಸ್ ಒಳಗಡೆ ತಗೊಂಡ್ ಬರ್ತಾರೆ. ಓಕೆ, ಸೊ ಇದೆಲ್ಲ ನಾನ್ ಫೈನಾನ್ಷಿಯಲ್ ಎಂಟರ್ಪ್ರೈಸಸ್. ಸೊ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಫೈನಾನ್ಸ್ ಎಂಟರ್ಪ್ರೈಸಸ್? ನೋ, ಅದು ನಾನ್ ಫೈನಾನ್ಷಿಯಲ್ ಎಂಟರ್ಪ್ರೈಸಸ್. ಬೋತ್ ಅಂತ ಕೊಟ್ಟಿದ್ದಾರೆ, ಸೊ ಬೋತ್ ಅಂತೂ ಬರೋದೇ ಇಲ್ಲ. ಸೊ ಕ್ಲಿಯರ್ಲಿ ಸಪರೇಟ್, ಇಂಟ್ರೆಸ್ಟ್ ಪೇಡ್ ಓನ್ಲಿ ಆಪರೇಟಿಂಗ್ ಫಾರ್ ಫೈನಾನ್ಷಿಯಲ್ ಎಂಟರ್ಪ್ರೈಸಸ್. ಇಟ್ ಕ್ಯಾನಾಟ್ ಬಿ ಬೋತ್ ಅಟ್ ದ ಸೇಮ್ ಟೈಮ್. ಸೊ ಆಪ್ಷನ್ ಸಿ ಇಸ್ ಇನ್ಕರೆಕ್ಟ್. ಬೋತ್ ಅಂತೂ ಬರಲ್ಲ, ಅಂದ್ರೆ ಆಪರೇಟಿಂಗ್ ಫಿನಾನ್ಸ್ ಅಂತ ಕೊಟ್ಟಿದ್ದಾರೆ, ಬೋತ್ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ನೆಕ್ಸ್ಟ್ ಬಂದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಬರೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಲಾಂಗ್ ಟರ್ಮ್ ಅಸೆಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ ಮಾಡಿರೋದ್ರ ಮೇಲೆ ಏನಾದ್ರೂ ಇಂಟ್ರೆಸ್ಟ್ ಪೇಡ್ ಆಗಿದೆ, ಅದು ಮಾತ್ರ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಪರ್ಚೇಸ್ ಆಫ್ ಮಿಷನರಿ, ಸೇಲ್ ಆಫ್ ಲ್ಯಾಂಡ್, ಇದೆಲ್ಲ ಕಂಪ್ಲೀಟ್ ಆಗಿ ಲಾಂಗ್ ಟರ್ಮ್ ಅಸೆಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮೇಲೆ ಬರುವಂತದ್ದು. ಅದನ್ನ ಲಾಂಗ್ ಟರ್ಮ್ ಅಸೆಟ್ಸ್ ನ ಬೈ ಮಾಡಿರುವಂತದ್ದಾಗಿರ್ಬೋದು, ಅದು ಸೇಲ್ ಮಾಡಿರೋದಂತದ್ದಾದ್ರೂ ಆಗಿರ್ಬೋದು. ಸೊ ಅದ್ರ ಮೇಲೆ ಏನಾದ್ರೂ ಪೇಡ್ ಮಾಡಿದ್ರೆ, ಸೊ ಅದ್ ಮಾತ್ರ ನಿಮ್ಗೆ ಇನ್ವೆಸ್ಟಿಂಗ್ ಬರುವಂತದ್ದು. ನೋಡಿ, ಈಗ ಬೈ ಮಾಡುವಂತ ಸೆಲ್ ಮಾಡುವಂತದ್ದು ಮಾತ್ರ ಬರುತ್ತೆ ಕಂಪ್ಲೀಟ್ ಆಗಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ. ಸೊ ಪರ್ಚೇಸ್ ಆಫ್ ಮೆಷಿನರಿ, ಸೊ ಇಟ್ಸ್ ಅ ಬೈಯಿಂಗ್ ಆಕ್ಟಿವಿಟೀಸ್. ಸೇಲ್ ಆಫ್ ಲ್ಯಾಂಡ್ ಇಸ್ ಅ ಸೆಲ್ಲಿಂಗ್ ಆಕ್ಟಿವಿಟೀಸ್. ಇದೆಲ್ಲ ಲಾಂಗ್ ಟರ್ಮ್ ಅಸೆಟ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್, ಇದು ಕೂಡ ಲಾಂಗ್ ಟರ್ಮ್. ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀರಂದ್ರೆ ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ರಿಟರ್ನ್ ತೆಗೆಯುವಂತದ್ದು. ಸೊ ಲಾಂಗ್ ಟರ್ಮ್ ಪ್ರೋಸೆಸ್. ಸೊ ಅದೆಲ್ಲ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ನಿಮಗೆ is a long term assets or investments, buying or selling process ಅಂತ ನೆನಪಾಗಬೇಕು.
ಸೊ ಇಂಟ್ರೆಸ್ಟ್ ಪೇಡ್ ಯಾವಾಗಲೂ ಇನ್ವೆಸ್ಟಿಂಗ್ ಅಲ್ಲಿ ಬರುವಂತದ್ದು, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಬರೋದೇ ಇಲ್ಲ. ಸೊ ಇಟ್ಸ್ ಪ್ಯೂರ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್ ಇನ್ ದ ಕೇಸ್ ಆಫ್ ಫಿನಾನ್ಷಿಯಲ್ ಎಂಟರ್ಪ್ರೈಸಸ್. ನಾನ್ ಫೈನಾನ್ಷಿಯಲ್ ಎಂಟರ್ಪ್ರೈಸಸ್ ಅಂತ ಬಂದಾಗ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗಡೆ ಬರುತ್ತೆ. So ನೋಡಿ, given that the pre-tax profit but after interest at 18% on rupees 8 lakh, debt is 12 lakh 6,400 and the tax rate 45%, the future maintainable profit on the basis of long-term fund approach. So first ಅವರು EBIT ಕೇಳಿಲ್ಲ, EBT ಕೇಳಿದ್ದಾರೆ ಡೈರೆಕ್ಟ್ ಆಗಿ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಕೇಳಿದ್ದಾರೆ ಅಲ್ಲೇ ನೋಡಿ ಬಿಫೋರ್ ಅಂತ ಕೊಟ್ಟಿದ್ದಾರೆ 12,06,400. ಸೊ ಅದಕ್ಕೆ ನೀವೇನ್ ಮಾಡ್ತಿದ್ದೀರಾ, EBIT ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಅನ್ನ ಆಡ್ ಮಾಡ್ತೀರಾ. ಇಂಟ್ರೆಸ್ಟ್ ಎಷ್ಟಿಗೆ 8 lakh 18%. ಸೊ ಒಂದು 0 ಮಿಸ್ ಆಗಿದೆ. 1,44,000 ಬರುತ್ತೆ. ಸೊ ಅದರಿಂದ ನೀವು ಅದನ್ನ ಆಡ್ ಮಾಡಿದಾಗ ಈ EBTಗೆ EBIT ಎಷ್ಟು ಬರ್ತಾ ಇದೆ 13,50,400. ಸೊ ಅದಕ್ಕೆ ನೀವು ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡಿದಾಗ ಅವರೇ ಹೇಳಿದ್ದಾರೆ 45% ಟ್ಯಾಕ್ಸ್ ಅಂತ. ಸೊ ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡಿದ್ರೆ 7,42,720. ಸೊ ಫ್ಯೂಚರ್ ಮೇಂಟೈನಬಲ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆ 7,42,720. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ರಿಮೈನಿಂಗ್ ಕ್ವಶನ್ಸ್ ಎಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಕ್ಸಾಮ್ಸ್ ಗಂಟ ಅಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಓಕೆ, ಥ್ಯಾಂಕ್ ಯು ಆಲ್. ಆ್ಯಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಸೊ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಲಿಂಕ್ಗೆ ಜಾಯ್ನ್ ಆಗಿ. ಸೊ ನಿಮಗೆ ಈಸಾಗಿ ಈ ಒಂದು ಕ್ಲಾಸಸ್ PDF ನೋಟ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಕ್ವಿಝಸ್ ಎಲ್ಲ ಅಟೆಂಡ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್.